ದೇವರ ಪೂಜೆ ಮಾಡುವಾಗ ನಾವು ಮುಖ್ಯವಾಗಿ ಬಳಸುವ ಪೂಜೆ ವಸ್ತುಗಳಲ್ಲಿ ದೀಪವೂ ಒಂದಾಗಿದೆ. ನಾವು ಪೂಜೆಯಲ್ಲಿ ಬಳಸುವ ದೀಪಗಳಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಅವುಗಳಿಗೆ ನಾವು ಮಾಡಿದ ಪೂಜೆ ದೇವರಿಗೆ ತಲುಪಿದೆಯೇ ಇಲ್ಲವೇ ಎಂದು ಹೇಳುವ ಸಾಮರ್ಥ್ಯವಿದೆ. ದೇವರ ಪೂಜೆಯನ್ನು ಮಾಡುವಾಗ ದೀಪಗಳನ್ನು ಬೆಳಗಿಸುವುದು ನಮ್ಮ ಸಂಪ್ರದಾಯ. ವಿವಿಧ ದೇವರುಗಳಿಗೆ ವಿವಿಧ ರೀತಿಯಾದ ದೀಪವನ್ನು ಬೆಳಗಿಸಲಾಗುತ್ತದೆ. ದೇವರ ಪೂಜೆಯಲ್ಲಿ ಕುಬೇರ ದೀಪವನ್ನು ಯಾಕೆ ಹಚ್ಚಿಡಲಾಗುತ್ತದೆ, ಕುಬೇರ ದೀಪವನ್ನು ಹಚ್ಚಿಡುವುದು ಹೇಗೆ ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಕುಬೇರ ದೀಪ ಎಂದರೇನು? ಸಂಪತ್ತಿನ ರಕ್ಷಕನಾದ ಕುಬೇರನಿಗೆ ಅತ್ಯಂತ ಪ್ರಿಯವಾದ ದೀಪ ಇದಾಗಿದೆ. ಕುಬೇರ ದೀಪವನ್ನು ಕುಬೇರ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬೆಳಗಿಸಲಾಗುತ್ತದೆ. ಕುಬೇರ ದೀಪವನ್ನು ನಾವು ಮಾರುಕಟ್ಟೆಯಲ್ಲಿ ತುಂಬಾನೇ ಸುಲಭವಾಗಿ ಪಡೆದುಕೊಳ್ಳಬಹುದು. ಕುಬೇರ ದೀಪದಲ್ಲಿ 2 ವಿಧಗಳಿವೆ. ಈ ದೀಪಗಳು ಹೆಚ್ಚು ಉದ್ದ ಅಥವಾ ತುಂಬಾನೇ ಕುಳ್ಳ ಕೂಡ ಇರುವುದಿಲ್ಲ. ಈ ದೀಪಗಳು ಸುಮಾರು 1.5 ಅಡಿಯಿಂದ 2 ಅಥವಾ 2.5 ಅಡಿಯವರೆಗೆ ಇರುತ್ತದೆ. ದೀಪದ ಮೇಲೆ ವಿನ್ಯಾಸಗಳಿರುವ ದೀಪ ಇದರಲ್ಲಿ ಒಂದು ವಿಧವಾದರೆ, ಇನ್ನೊಂದು ವಿಧದ ಕುಬೇರ ದೀಪದಲ್ಲಿ ಆಮೆಯ ಚಿತ್ರವಿರುತ್ತದೆ. ಕುಬೇರ ದೀಪವನ್ನು ಬೆಳಗುವುದಕ್ಕೂ ಮುನ್ನ ದೀಪವನ್ನು ಹಚ್ಚಿಡುವ ಸ್ಥಳದಲ್ಲಿ ಕುಬೇರ ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಹಾಕುವ ಸ್ಥಳವನ್ನು ಶುದ್ಧ ಮಾಡಿ ನಂತರ ಒಂದು ಮಣೆಯ ಮೇಲೆ ಕುಬೇರ ರಂಗೋಲಿ ಹಾಕುವುದಾದರೆ ಆ ಮಣೆಯನ್ನು ಶುದ್ಧಗೊಳಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ನಂತರ ಅದರ ಮೇಲೆ ರಂಗೋಲಿಯನ್ನು ಹಾಕಬೇಕು. ನೆಲದ ಮೇಲೆ ಹಾಕುವುದಾದರೆ ಮೊದಲು ಕುಬೇರ ರಂಗೋಲಿಯನ್ನು ಹಾಕಿ ಅದಕ್ಕೆ ನೆಲದ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಬಳಿಕ ರಂಗೋಲಿಯ ಮಧ್ಯದಲ್ಲಿ ಅಕ್ಷತೆಯನ್ನು ಹಾಕಿ ಕುಬೇರ ದೀಪ ಹಚ್ಚುವ ವಿಧಾನ. ಕುಬೇರ ರಂಗೋಲಿಯ ಮೇಲೆ ಒಂದು ಹಿತ್ತಾಳೆಯ ತಟ್ಟೆ, ಬಾಳೆ ಎಲೆ ಅಥವಾ ವಿಳ್ಯದೆಲೆಯನ್ನು ಇಡಿ. ಇದಕ್ಕೆ ಶ್ರೀಗಂಧ, ಅರಿಶಿನ ಕುಂಕುಮವನ್ನು ಹಚ್ಚಿ ಬಳಿಕ ತೊಟ್ಟನ್ನು ತೆಗೆದ 4 ವಿಳ್ಯದೆಲೆಯನ್ನು ತೆಗೆದುಕೊಳ್ಳಿ. ವಿಳ್ಯದೆಲೆಯ ಮುಖ ದೇವರ ಕಡೆ ಇರುವಂತೆ ಹಾಗೂ ತೊಟ್ಟಿನ ಭಾಗ ನಮ್ಮ ಕಡೆ ಇರುವಂತೆ ಮಾಡಿ ಅರಿಶಿನ ಕುಂಕುಮ ಶ್ರೀಗಂಧ ಹಚ್ಚಿದ ತಟ್ಟೆಯ ಮೇಲೆ 2 ವಿಳ್ಯದೆಲೆಯನ್ನು ಪ್ರತ್ಯೇಕವಾಗಿ ಇಡಿ. ಈ ವಿಳ್ಯದೆಲೆಗೂ ನೀವು ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಬೇಕು. ವಿಳ್ಯದೆಲೆಯ ಮಧ್ಯದಲ್ಲಿ ಅಕ್ಷತೆಯನ್ನು ಹಾಕಿ ಈ ವಿಳ್ಯದೆಲೆಗಳ ಮೇಲೆ ಅರಿಶಿನ ಕುಂಕುಮ ಹಚ್ಚಿದ 2 ಕುಬೇರ ದೀಪವನ್ನು ಇಡಿ. ದೀಪ ಇಟ್ಟಿರುವ ತಟ್ಟೆಯನ್ನು ಕೆಂಪು, ಬಿಳಿ ಅಥವಾ ಹಳದಿ ಬಣ್ಣದಿಂದ ದೀಪ ಇಟ್ಟಿರುವ ತಟ್ಟೆಯನ್ನು ಕೆಂಪು, ಬಿಳಿ ಅಥವಾ ಹಳದಿ ಬಣ್ಣದ ಹೂವಿನಿಂದ ಅಲಂಕಾರ ಮಾಡಿ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಅದರಲ್ಲಿ ಲಕ್ಷ್ಮೀ ರೂಪವಾದ 2 ಲವಂಗವನ್ನು ಹಾಕಿ ಬತ್ತಿಯನ್ನಿಟ್ಟು ದೀಪ ಬೆಳಗಿ ನಂತರ ದೀಪದ ಕೆಳಗಿರುವ ವಿಳ್ಯದೆಲೆಯ ಮೇಲೆ 2 ನಾಣ್ಯವನ್ನು ಇಡಬೇಕು. 2 ವಿಳ್ಯದೆಲೆಯ ಮೇಲೆ 1 ನಾಣ್ಯ ಹಾಗೂ ಇನ್ನೆರಡು ವಿಳ್ಯದೆಲೆಯ ಮೇಲೆ 1 ನಾಣ್ಯ ಇಡಬೇಕು. 5 ರೂಪಾಯಿಗಳ 2 ನಾಣ್ಯಗಳಿಟ್ಟರೆ ಒಳ್ಳೆಯದು. ಕುಬೇರ ದೀಪ ಬೆಳಗುವಾಗ ಈ ಮಂತ್ರ ಪಠಿಸಿ. ಕುಬೇರ ಗಾಯತ್ರಿ ಮಂತ್ರ. ಓಂ ಯಕ್ಷರಾಜಾಯ ವಿದ್ಮಹೇ ವೈಶ್ರಾವನಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್. ಕುಬೇರ ದೀಪ ಬೆಳಗುವ ನಿಯಮಗಳು. ಗುರುವಾರ ನೀವು ಮಾರುಕಟ್ಟೆಯಿಂದ ಕುಬೇರ ದೀಪವನ್ನು ತರಬೇಕು. ಕಡ್ಡಾಯವಾಗಿ 2 ದೀಪವನ್ನೇ ಹಚ್ಚಿಡಬೇಕು. ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ದಿಕ್ಕಿಗೆ ಮುಖ ಮಾಡಿ ದೀಪ ಬೆಳಗಿ 5 ಅಥವಾ 9, 21 ಗುರುವಾರಗಳ ಕಾಲ ದೀಪ ಬೆಳಗಬೇಕು. ಗುರುವಾರ ಸಾಧ್ಯವಾಗದೇ ಇದ್ದರೆ ಶುಕ್ರವಾರ ಬೆಳಗಿ. ಮನಸ್ಸಿನಲ್ಲಿ ಸಂಕಲ್ಪನಿಟ್ಟುಕೊಂಡು ದೀಪ ಬೆಳಗುವುದು ಉತ್ತಮ. ದೀಪದಲ್ಲಿರುವ ನಾಣ್ಯವನ್ನು ಪ್ರತಿವಾರ ಬದಲಾಯಿಸುವ ಅವಶ್ಯಕತೆ ಇಲ್ಲ. ಕುಬೇರ ಅಷ್ಟೋತ್ತರ ಮಂತ್ರ ಅಥವಾ ಕುಬೇರ ಗಾಯತ್ರಿ ಮಂತ್ರ ಹೇಳುತ್ತಾ ದೀಪಾರಾಧನೆ ಮಾಡಿ. ದೀಪವನ್ನು ತುಪ್ಪ, ಕೊಬ್ಬರಿ ಎಣ್ಣೆ ಅಥವಾ ಇನ್ಯಾವುದೇ ಎಣ್ಣೆಯನ್ನು ಬಳಸಿಕೊಂಡು ಹಚ್ಚಬಹುದು. ಮನೆಯಲ್ಲಿ ನಾವು ಪ್ರತಿ ಗುರುವಾರ ಕುಬೇರ ದೀಪವನ್ನು ಬೆಳಗುವುದರಿಂದ ಆರೋಗ್ಯದ ಸಮಸ್ಯೆಗಳು ದೂರಾಗುವುದು, ಹಣದ ಸಮಸ್ಯೆ ಮಾಯವಾಗುವುದು ಹಾಗೂ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುವುದು ಎನ್ನುವ ನಂಬಿಕೆ ಇದೆ. ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.